ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 6x² -3 -7x ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕರೆಕ್ಟ್ ಇದೆನಾ? ಸ್ಟ್ಯಾಂಡರ್ಡ್ ಫಾರ್ಮ್ ಏನು ನಮ್ದು? ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ax² + bx + c ಅಂತ ಅಲ್ವಾ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಂದು ಇಲ್ಲಿ, ಈ ಟರ್ಮ್ ಇಲ್ಲಿ ಇದೆ ಅಲ್ವಾ. ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 6x² - 7x - 3 = 0. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಯ್ತು. ಈಗ ನಾವು ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಮಾಡೋಣ. ನೋಡಿ, ಕಾನ್ಸ್ಟೆಂಟ್ ಏನಿದೆ, -3 ಇದೆ. ಕೋಎಫಿಷಿಯಂಟ್ ಆಫ್ x² ಏನಿದೆ, 6 ಇದೆ. ಏನ್ ಬಂತು, 3 × 6 = 18, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. ಈಗ ಮಧ್ಯೆ ನಮ್ಗೆ ಏನ್ ಬೇಕು, ಮಿಡಲ್ ಅಲ್ಲಿ -7 ಬೇಕು. ಸೊ ಫ್ಯಾಕ್ಟರ್ಸ್ ನೋಡೋಣ, ಏನ್ ಬರುತ್ತೆ, 2 9s. ನೋಡಿ, 9 - 7 9 - 2 7 ಬರುತ್ತಲ್ವಾ. ಆದ್ರೆ ನಮ್ಗೆ ಇಲ್ಲಿ ಮೈನಸ್ ಬೇಕು. ಸೊ ಬಿಗ್ಗರ್ ನಂಬರ್ಗೆ ನಾವು ಮೈನಸ್ ಇಡ್ಬೋದು. ನೋಡಿ, -2 -9 + 2 ಮಾಡಿದ್ರೆ ನಮ್ಗೆ -7 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ -18 ಬರುತ್ತೆ. ಸೊ ಬರೆಯೋಣ, 6x² - 9x + 2x - 3 = 0. ಈಗ ನೋಡಿ, ಇಲ್ಲಿ 3 ಟೇಬಲ್ಸ್ ಅಲ್ಲಿ ಬರ್ತಾ ಇದೆ ಅಲ್ವಾ. ನಾವು 3x ಕಾಮನ್ ತೆಗಿಬೋದಲ್ವಾ. 3x ಕಾಮನ್ ತೆಗಿ, ಇಲ್ಲಿ ಏನ್ ಉಳಿಯುತ್ತೆ, 2 ಉಳಿಯುತ್ತೆ. 3 2s are 6. ಇನ್ನ 1x ಹೊರಗಡೆ ತೆಗೆದಿದ್ದೀವಿ, 1x ಉಳಿತು. ಈಗ ಮೈನಸ್, ಇಲ್ಲಿ 3 3s ಅಂದ್ರೆ 3 ಹೊರಗಡೆ ತೆಗೆದಿದೀವಂತ ಇಲ್ಲಿ 3 ಬರೀಬೇಕು. x ಹೊರಗಡೆ ತೆಗೆದ್ಬಿಟ್ಟಿವಿ. ಸೊ 2x - 3 ಪ್ಲಸ್, ಇಲ್ಲಿ ಏನು ಇಲ್ಲ ಕಾಮನ್ ತೆಗೆಯಕ್ಕೆ. ಸೊ 1 ಅಂತ ಬರೆಯೋಣ. ಏನ್ ಉಳಿಯುತ್ತೆ, 2x - 3. ನೋಡಿ, ಸೇಮ್ ಆಯ್ತಲ್ವಾ, 2x - 3 2x - 3. ಈಗ ಅವೆರಡರಲ್ಲೂ ಕಾಮನ್ ತೆಗೆಯೋಣ, 2x - 3 3x + 1. ಓಕೆ, ಈಗ 2x - 3 = 0. ಇದು 3x + 1 = 0. ಈಗ ನಾವು ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ, ಈ -3ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, +3 ಆಯ್ತು ಅಲ್ವಾ. ಸೊ x = 3. ಈ 2ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು. x = 3/2 ಆಯ್ತು. ಆಲ್ಫಾ ಅಂತ ಹೇಳ್ಬೋದು. ಆಲ್ಫಾ = 3/2. ಅದೇ ರೀತಿ ಇಲ್ಲಿ ಕೂಡ ಮಾಡೋಣ. 3x = ಈ 1 ಈ ಕಡೆ ಕಳ್ಸಿದ್ರೆ -1. x = -1. ಈ 3ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ /3 ಆಯ್ತು. ಇದು ಬೀಟಾ. ಓಕೆ, ಈಗ ನಾವು ವೆರಿಫೈ ಮಾಡೋಣ. ಯಾವ ರೀತಿ ವೆರಿಫೈ ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾ = ಫಾರ್ಮುಲಾ ಏನು, -b/a. ಆಲ್ಫಾ ಏನ್ ಬಂದಿದೆ, 3/2 ಬಂದಿದೆ. ಪ್ಲಸ್ ಬೀಟಾ ಏನ್ ಬಂದಿದೆ, -1/3 ಬಂದಿದೆ. ಓಕೆ, ಈಗ ನಾವು ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. -1/3 ಅಂದ್ರೆ ಇದಕ್ಕೆ ನಾವು LCM ತಕ್ಕೋಬೇಕು. 2 3s 6 ಬರುತ್ತೆ LCM. ನೋಡಿ, 6/2 ಮಾಡಿದ್ರೆ ನೋಡಿ ಏನ್ ಬರುತ್ತೆ, ಕ್ಯಾನ್ಸಲ್ ಮಾಡಿದ್ರೆ 3 ಬಂತು. ಈ 3 ಇಂಟು ನ್ಯೂಮರೇಟರ್ ಮಾಡಬೇಕು. 3 3s 9 ಮೈನಸ್, ಇಲ್ಲಿನೂ ಅಷ್ಟೇ 6/3 ಮಾಡೋಣ. 3 1s 3 2s 2 ಇಂಟು 1 2 ಬಂತು ಅಲ್ವಾ. ಸೊ 9 - 2 7 7/6 ಬಂತು. ಇದು LHS ಆಯ್ತು. RHS ನೋಡೋಣ ಏನ್ ಬರುತ್ತೆ ಅಂತ. ಮೈನಸ್ ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ x ಏನಿದೆ, -7 ಇದೆ ಅಪಾನ್ ಎ. ಅಂದ್ರೆ ಕೋಎಫಿಷಿಯಂಟ್ ಆಫ್ x² ಏನಿದೆ, 6 ಇದೆ. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್
7/6 ಅಂದ್ರೆ ಇಲ್ಲಿನೂ ನಮಗೆ 7/6 ಬಂದಿತ್ತಲ್ವಾ, ಇಲ್ಲೇ ಬರಿತೀನಿ ನೋಡಿ, is equals to 7/6 ಅಲ್ವಾ. ಏನ್ ಹೇಳ್ಬೋದು ನಾವು, LHS is equals to RHS ಅಲ್ವಾ. -B/A ಕೂಡ 7/6 ಬಂತು. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಝೀರೋಸ್ ಆಡ್ ಮಾಡಿದ್ರು ಕೂಡ ನಮಗೆ ಸಮ್ 7/6 ಬಂತು. ಈಗ ಪ್ರಾಡಕ್ಟ್ ಮಾಡೋಣ. ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು C/A ಫಾರ್ಮುಲಾ. ಆಲ್ಫಾ ಏನಿದೆ 3/2 ಇದೆ, ಬೀಟಾ ಏನಿದೆ -1/3 ಇದೆ. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ, 3 1s 3. ಏನ್ ಉಳಿತು, ಇಲ್ಲಿ ಮೈನಸ್ ಇರೋದ್ರಿಂದ -1/2 ಉಳಿತು. ಓಕೆ, ಇಲ್ಲಿ ಏನ್ ಬರುತ್ತೆ ನೋಡೋಣ. ಕಾನ್ಸ್ಟೆಂಟ್ ಅಂದ್ರೆ ಏನಿದೆ, -3 ಇದೆ. ಅಪಾನ್ ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ x², 6 ಇದೆ. ನೋಡಿ ಕ್ಯಾನ್ಸಲ್ ಮಾಡಿದ್ರೆ 1s 2s ಏನ್ ಬಂತು, -1/2. ಇಲ್ಲಿನೂ LHS is equals to RHS. ಏನ್ ಹೇಳ್ಬೋದು ನಾವು, ವೆರಿಫೈಡ್ ಅಲ್ವಾ. ವೆರಿಫೈ ಮಾಡಿದ್ವಿ, ಎಲ್ಲ ಕರೆಕ್ಟ್ ಬಂತು ನಮಗೆ. ಸೊ ಈಗ ನೆಕ್ಸ್ಟ್ ಒನ್